ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಗ್ನಿ ಸಾಕ್ಷಿ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ಅಗ್ನಿ ಮತ್ತು ಸಾಕ್ಷಿ ನಡುವೆ ಪ್ರೀತಿ ಅರಳು ಸಮಯ ಅಂತಲೇ ಹೇಳ್ಬೋದು. ನಿಮಗೆ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸಾಕ್ಷಿ ತಲೆಗೆಲ್ಲನೂ ಸಹ ಜಾಡ್ ಮೆತ್ಕೊಂಡ್ಬಿಡುತ್ತೆ. ಅಯ್ಯೋ ಇರು ಇಲ್ಲೋಡು, ಜಾಡೆಲ್ಲ ಯಾವ ರೀತಿ ಮೆತ್ಕೊಂಡಿದೆ ನಿನ್ಗೆ ಗೊತ್ತಾಗಲ್ವಾ, ಒಂದು ನಿಮಿಷ ಇರು ತೆಗಿತೀನಿ ಅಂತೇಳ್ಬಿಟ್ಟು ಈ ಕಡೆ ಅಗ್ನಿ ಸಾಫ್ಟಾಗಿ ತೆಗಿತಾ ಇರ್ತಾರೆ. ಅಲ್ಲ ಇವ್ರು ಯಾಕೆ ಈ ಥರ ನಡ್ಕೊತಾ ಇದ್ದಾರೆ, ಹಂಗೆ ಅವ್ರ ಎದೆ ಮೇಲೆ ಆ ಸಾಕ್ಷಿನ ಮಲಗಿಸ್ಕೊಂಡು ತಲೆ ಮೇಲೆ ಇರೋ ಜಾಡೆಲ್ಲ ತೆಗಿತಾ ಇರ್ತಾರೆ. ಇನ್ನು ಸಾಕ್ಷಿ ಆ ಎದೆ ಮೇಲೆ ಮಲಗ್ದಾಗೆ ಎನಿಸ್ತಾ ಇರುತ್ತೆ, ಎಷ್ಟು ಒಳ್ಳೆ ವ್ಯಕ್ತಿ ಇವರು, ಒಂದೊಂದು ಸತಿ ಯಾಕೆ ಹಿಂಗೆ ಆಡ್ತಾರೆ ಅಂತೇಳ್ಬಿಟ್ಟು ಅವಳು ಸಹ ಆ ಎದೆ ಮೇಲೇ ಮಲಿಕೊಂಡು ನಿಧಾನಕ್ಕೆ ನಗುನ ಬೀರ್ತಾ ಇರ್ತಾಳೆ. ಇನ್ನು ಅಗ್ನಿ ಇದ್ದವರು, ಅಲ್ಲ ಅಷ್ಟು ಅರ್ಜೆಂಟ್ ಯಾಕೆ ನಿನಗೆ, ಅಲ್ಲ ನೀನು ಎಲ್ಲ ವಿಚಾರದಲ್ಲೂ ಹಿಂಗೆ ಏನು ಹೇಳಿದ್ರು ಅದು ಮಾಡಿಬಿಡ್ಬೇಕಂದಾಗ ಜೋರಾಗಿ ಎದ್ಬಿಟ್ಟು, ಅಲ್ಲ ರೀ ನೀವೇನು ಹಿಂಗೆ ಒಂದು ಸತಿ ಅಗ್ನಿ ಥರ ಕುದಿತಿರ್ತೀರ, ಇನ್ನೊಂದು ಸತಿ ನಾಗವಲ್ಲಿ ಥರ ಆಗ್ಬಿಡ್ತೀರಾ, ಅಗ್ನಿ ಥರ ಸಾಫ್ಟಾಗಿ ಇರೋದಕ್ಕೂ ನೋಡಿದ್ದೀನಿ, ಈ ನಾಗವಲ್ಲಿ ಥರ ಚೇಂಜ್ ಆಗ್ತಿರ್ತೀರಲ್ಲ, ನಿಮ್ಮನ್ನು ಹೆಂಗಪ್ಪ ನಂಬೋದು, ಅಪ್ಪ ನಾನು ಇಲ್ಲಿಂದ ಹೋಗ್ತೀನಪ್ಪ, ನೀವು ಒಂಥರ ವಿಚಿತ್ರ ಮನುಷ್ಯ ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾರೆ. ಅಯ್ಯ ನಾನು ಆ ಥರ ಅಲ್ಲ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅದಿತಿ ಅವ್ರ ಚಿಕ್ಕಮ್ಮನ ಹತ್ರ ಬಂದು, ಚಿಕ್ಕಮ್ಮ ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕು ಅಂದಾಗ, ಏನು ಪುಟ್ಟ ಕೇಳು, ಏನಾದರೂ ಮಾಡಿಕೊಡ್ಲಾ ಅಂದಾಗ, ಇಲ್ಲ ಚಿಕ್ಕಮ್ಮ ನನಗೆ ಆ ಭಾಗಮಂಡಲ ಮನೆ ಬಗ್ಗೆ ನನಗೆ ಗೊತ್ತಾಗಬೇಕು, ಯಾಕೆ ಅಲ್ಲಿ ಆ ಜಾಗ ಅಂದರೆ ಎಲ್ಲರೂ ಭಯಪಡ್ತಾರೆ, ಯಾರು ಏನೂ ಹೇಳೋದು ಇಲ್ಲ, ಅಪ್ಪನೂ ಹೇಳಲ್ಲ, ಹೇಳ್ತೀರಾ ನೀವು ಅಂದಾಗ, ನೋಡು ಪುಟ್ಟ ನಿಂಗೆ ಏನಾದರೂ ಬೇಕಿದ್ರೆ ಮಾಡ್ಕೊಡ್ತೀನಿ, ನೀನು ಏನು ಕೇಳಿದ್ರು ನಾನು ಇಲ್ಲ ಅಂತ ಅಂದಿಲ್ಲ ಇವತ್ತುವರೆಗೂ, ಇದೊಂದು ವಿಚಾರದ ಬಗ್ಗೆ ಮಾತ್ರ ನಾನು ಕೇಳಬೇಡ ಪುಟ್ಟ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಅವರು. ಅಲ್ಲ ಇವರು ಹೇಳಲಿಲ್ವಲ್ಲ, ಏನಂತ ಕುತೂಹಲದ ವಿಚಾರ, ಅಲ್ಲಿ ಏನು ನಡೆದಿದೆ ಅಂತೇಳ್ಬಿಟ್ಟು ಅದಿತಿಗೂ ಸಹ ಅನುಮಾನ ಬರ್ತಾ ಇರುತ್ತೆ. ಆದರೆ ಯಾರು ಹೇಳಬಾರ್ದು ಈ ವಿಚಾರನ ಅಂತೇಳ್ಬಿಟ್ಟು ಅರವಿಂದ್ ಅವರು ಹೇಳ್ಬಿಟ್ಟಿರ್ತಾರೆ. ನಮ್ಮ ಪ್ರಕಾರ ಅಗ್ನಿ ತಾಯಿಯ ವಿಚಾರ ಏನೋ ಇರಬೇಕು, ಹಂಗಾಗಿ ಇವರೆಲ್ಲ ಆ ಜಾಗದಿಂದ ಏನೋ ಒಂದು ತಪ್ಪಾಗುತ್ತೆ, ಏನೋ ಒಂದು ಆಘಾತಕಾರಿ ಘಟನೆ ನಡೆದಿದೆ, ಹಂಗಾಗಿ ಮುಚ್ಚಿಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ಸಾಕ್ಷಿ ಮತ್ತು ಅಗ್ನಿ ಇಬ್ಬರೂ ಸಹ ಆ ಜಾಗದಲ್ಲಿ ಏನಿದೆ, ಅಲ್ಲ ಇಲ್ಲಿ ಏನಿದೆ ಅಂತ ಇಷ್ಟು ಎದುರುಕೊಳ್ತಾ ಇದ್ದೀರಾ ನೀವು, ಇವತ್ತು ಏನೇ ಆಗಲಿ ನೋಡಲೇಬೇಕು, ಬನ್ನಿ ಹೋಗಿ ನೋಡೋಣ ಅಂತ ಹೇಳಿದಾಗ, ನಡಿ ಆಯಿತು ಹೋಗೋಣ, ಆದರೆ ಕೂಗಾಡಬೇಡ ಅಂತ ಹೇಳಿದಾಗ ಅದು ಅಂತೇಳ್ಬಿಟ್ಟು ಆ ಕಡೆ ನೋಡಿ ಜೋರಾಗಿ ಕಿರ್ಚಿಬಿಡ್ತಾಳೆ ನಮ್ಮ ಸಾಕ್ಷಿ. ಇನ್ನು ಬಾಯಿನ ಬಿಗ್ಗಿಯಾಗಿ ಹಿಡ್ಕೊಬಿಡ್ತಾರೆ ಅಗ್ನಿಯವರು. ಅಲ್ಲ ನಿಂಗೆ ಗೊತ್ತಾಗಲ್ವಾ, ಹಂಗೆ ಕಿರ್ಚಿದ್ರೆ ಯಾರಾದರೂ ಇದ್ದರೆ ಓಡೋಗ್ಬಿಡ್ತಾರೆ, ಇಲ್ಲಿ ನಾವು ಬಂದಿರೋದು ಏನಿದೆ ಎತ್ತ ಅಂತ ನೋಡೋಕ್ಕೆ, ಅಲ್ಲ ಇಷ್ಟು ವರ್ಷದಿಂದ ನೀನು ಇಲ್ಲಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನನಗೆ ತುಂಬ ವರ್ಷದಿಂದ ಅನುಮಾನ ಇದೆ, ನಿನಗೆ ಹೀಗೆ ಇಷ್ಟೊಂದು ಅನುಮಾನ ಅಂದಾಗ, ನೋಡಿ ಸರ್ ನನಗೆ ಒಂದು ಸತಿ ತಲೆಯಲ್ಲಿ ಅನುಮಾನ ಬಂದರೆ ಅದು ನೋಡಲೇಬೇಕು ಅಂದಾಗ, ನಿನಗೆ ಇವಾಗ ಅನುಮಾನ ಬಂದಿದೆ, ನನಗೆ 10 ವರ್ಷದಿಂದನೇ ಬಂದಿತ್ತು, ಇಲ್ಲಿ ಯಾಕೆ ಹೋಗಬಾರ್ದು ಅಂತಾರೆ ಅಪ್ಪ ಅಂತ, ಅದನ್ನು ನಾನು ಸಹ ನೋಡಬೇಕು, ಇವಾಗ ಕಿರ್ಚಾಡಿದ್ರೆ ಇಲ್ಲಿರೋರೆಲ್ಲ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಲೇಬೇಕು ಅಂತ ಅಗ್ನಿ ಹೇಳ್ತಾರೆ. ಅದಕ್ಕೆ ತಾನೇ ನಾನು ಆಫೀಸಲ್ಲಿಂದ ಕೇಳ್ದೆ ಇಲ್ಲಿಗೆ ಬಂದಿದ್ದು ಅಂತೇಳ್ಬಿಟ್ಟು ಸಾಕ್ಷಿ ಹೇಳಬೇಕಾದ್ರೆ ಅಗ್ನಿ ಕೈನ ಹಿಡ್ಕೋತಾಳೆ. ಅಗ್ನಿ ಜೊತೆಲಿದ್ದರೆ ನನಗೆ ಯಾವುದೇ ರೀತಿ ಭಯ ಇಲ್ಲ ಅನ್ನೋ ರೀತಿ ಇರುತ್ತೆ. ಸಾಕ್ಷಿ ಅಗ್ನಿ ಕೈನ ಹಿಡ್ಕೊಳ್ಳೋದು, ಒಬ್ಬರು ನೋಡ್ತಾ ಇರ್ತಾರೆ. ಇನ್ನು ಮನೆಯಲ್ಲಿ ಕಿತಾಪತಿ ಗಾಡಿಗಳಿರ್ತಾವಲ್ಲ ಅವ್ರ ಅಪ್ಪನ ಹತ್ರ, ಅಲ್ಲ ಏನು ಕೆಲಸ ಇರ್ಬೋದು, ಎಂಥ ಕೆಲಸ ಆದರೂ ಅವಳು ಬೇಕ್ರಿಲಿ ಕೆಲಸ ಮಾಡ್ತಿದ್ದಲ್ಲ, ಕೇಕ್ ಕೆಲಸ, 9 ಗಂಟೆ ಅಷ್ಟೊತ್ತಿಗೆ ಮನೇಲಿ ಬಂದುಬಿಡ್ತಿದ್ಲು, ಎಷ್ಟೇ ಬ್ಯುಸಿ ಇದ್ದರು. ಈಗ 3 ದಿನ, ಒಂದು ವಾರಕ್ಕೊಂದ್ಸತಿ ಶಿಫ್ಟ್ ಮಾಡ್ಕೊಂಡಿದ್ದಾಳೆ, ನೆಕ್ಸ್ಟು 3 ದಿನಕ್ಕೊಂದ್ಸತಿ ಮಾಡ್ಕೊತಾಳೆ ನೈಟ್ ಶಿಫ್ಟ್ ಮಾಡೋಕ್ಕೆ, ಆಮೇಲೆ ಡೈಲಿ ನೈಟ್ ಶಿಫ್ಟೇ ಅಂತೇಳ್ಬಿಟ್ಟು ಈ ಅಕ್ಕ ತಂಗಿರಿಬ್ಬರು ಮಾತಾಡ್ಕೊತಿರ್ತಾರೆ. ಇನ್ನು ಈ ಕಡೆ ಅವ್ರ ತಂದೆ ಇದ್ದವರು, ಏನು ಮಾತಾಡ್ತಿದ್ದೀರಾ ನೀವು, ನಿಮ್ಮ ಮಾತಿನ ಬಗ್ಗೆ ಅರಿವಿರಲಿ ನಿಮಗೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತೇಳ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾರೆ. ಆವಾಗ ಈ ಕಡೆ ಸಾಕ್ಷಿ ಇದ್ದೋಳು, ಅಲ್ಲ ರೀ ಇಲ್ಲಿ ಏನು ನಡೀತಾ ಇದೆ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ, ಇಲ್ಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಭಯಾನಕವಾಗೂ ಇದೆಯೇ, ಆದರೆ ಇದು ಸತ್ಯ ಅಂತ ನಂಬೋಕ್ಕೂ ಆಗಲ್ಲ ಅನ್ನೋಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಬೆಂಕಿ ಎತ್ಕೊಂಡಿದ್ದು ನೋಡಿ, ಅಯ್ಯೋ ದೇವ್ರೆ ಇದೇನಿದು ಇಷ್ಟೊಂದು ಬೆಂಕಿ ಎತ್ಕೊಂಡ್ಬಿಡ್ತಲ್ಲ ಅಂತೇಳ್ಬಿಟ್ಟು ಅಗ್ನಿ ಮತ್ತು ಸಾಕ್ಷಿ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಈ ಕಡೆ ಅವ್ರ ಮಾವ ಇದ್ದರು, ನೀವು ಹೆಣ್ಮಕ್ಳು ಕಣೆ, ಇನ್ನೊಬ್ಬರ ಬಗ್ಗೆ ಆ ರೀತಿ ಮಾತಾಡೋಕ್ಕೆ ನಿಮಗೇನು ಅನ್ಸಲ್ವಾ, ನನ್ನ ಹೊಟ್ಟೆಲಿ ನಾನು ಹುಟ್ಟಿಸಿದ ಮಕ್ಕಳು ನೀವು, ನನ್ನ ಮುಂದೆನೇ ಏನೇನೋ ಕೆಟ್ಟದಾಗಿ ಮಾತಾಡಿದ್ರೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀಯಾ ನನಗೆ ಅಂತೇಳ್ಬಿಟ್ಟು ಈ ಕಡೆ ಇವರಪ್ಪ ಬೈತಾ ಇರ್ತಾರೆ. ಆದರೆ ಈ ಕಡೆ ಅಗ್ನಿ ಮತ್ತು ಸಾಕ್ಷಿ ಬೆಂಕಿಯಿಂದ ಹೆಂಗೆ ಹೊರ ಬರೋದಪ್ಪ, ಯಾರು ಬೆಂಕಿ ಹಚ್ಚಿದ್ದು ಅಂತೇಳ್ಬಿಟ್ಟು ಒದ್ದಾಡ್ತಾ ಇರ್ತಾರೆ. ಅಲ್ಲ ಇರೋದನ್ನೇ ತಾನೇ ಹೇಳಿದ್ದು, ಅವಳು ನೈಟೆಲ್ಲ ಯಾರಾದರೂ ಕೆಲಸ ಕೊಡ್ತಾರಾ, ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾಳೆ, ಸುಮ್ಮನೆ ಇರಿಯಪ್ಪ ನೀವು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಗ್ನಿ ಇದ್ದವನು ಸಾಕ್ಷಿನ ಹೇಳ್ಕೊಂಡು ಹೆಂಗೋ ಬೆಂಕಿಯಿಂದ ಕಿನ್ನಾಲೆಯಿಂದ ಆರಿ ಆಚೆಗೆ ಬರ್ತಾರೆ. ಬಂದಿದ್ದ ತಕ್ಷಣ ಬರ್ತಾ ಇರ್ತಾರೆ. ಸಡನ್ನಾಗಿ ಆ ಬಾಳೆಹಣ್ಣು ಸಿಪ್ಪೆಯಿಂದ ಜಾರು ಬಿದ್ದುಬಿಡ್ತಾಳೆ ಸಾಕ್ಷಿ. ಅಲ್ಲ ಇಲ್ಲಿ ಏನು ನಡೀತಾ ಇದೆ, ಇದ್ದಕ್ಕಿದ್ದಂಗೆ ಹೆಂಗೆ ಬೆಂಕಿ ಎತ್ಕೊಂತು, ಅಲ್ಲ ನಮ್ಮಿಂದ ಇದ್ದಿದ್ದು ಮರಕ್ಕೆ ಹೆಂಗೆ ಬೆಂಕಿ ಎತ್ಕೊಂತು ಅಂದ್ಬಿಟ್ಟು ಅಗ್ನಿ ಮತ್ತು ಸಾಕ್ಷಿಗೆ ಅನುಮಾನಗಳು ಜಾಸ್ತಿ ಆಗುತ್ತೆ. ಇದು ಯಾರೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು, ಅಲ್ಲ ಸರ್ ಇಲ್ಲಿ ಬೆಂಕಿ ಹೆಂಗೆ ಹತ್ಕೊಂತು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂದಾಗ, ಮೊದಲಿನಿಂದ ಹೋಗೋಣ ಬನ್ನಿ ಅಂತೇಳ್ಬಿಟ್ಟು ಸಾಕ್ಷಿ ಕೈ ಹಿಡ್ಕೊಂಡು ಓಡೋಗ್ತಾ ಇರ್ತಾರೆ ಅಗ್ನಿ. ಅಷ್ಟರಲ್ಲಿ ಬಾಳೆಹಣ್ಣು ಸಿಪ್ಪೆ ಮೇಲೆ ಹಿಡಿದು ಸಾಕ್ಷಿ ಜಾರು ಬಿಡ್ತಾಳೆ.
ಅವಳು ಕಾಲು ಗೆಜ್ಜೆ ಇರುತ್ತಲ್ಲ ಆವಾಗ ಅದಕ್ಕೆ ಏಟಾಗಿ ಅಮ್ಮ ಅಂತೇಳ್ಬಿಟ್ಟು ಜೋರಾಗಿ ಕಿಚ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇನ್ನು ಮಂಜರಿ ಬಂದು ಏನ್ರಿ ಏನು ನನ್ನ ಮಕ್ಳ ಮೇಲೆ ಜಾಸ್ತಿ ಇದು ಮಾಡ್ತಾ ಇದ್ದೀರಾ, ಅವ್ರೇನಾದರೂ ತಪ್ಪ ಹೇಳಿದ್ರು, ಇರೋದನ್ನೇ ತಾನೇ ಹೇಳಿದ್ದು, ಅವಳು ಸರಿಯಾಗಿ ಟೈಮ್ ಬಂದಿದ್ರೆ ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ರು, ನಿನ್ನ ಸೊಸೆನ ಏನು ಕೇಳೋಕ್ಕಾಗಲ್ಲ, ಬಂದು ನಮ್ಮ ಮಕ್ಳ ಹತ್ರ ಕೇಳಕ್ಕೆ ಬಂದಿದ್ದೀರ ಅಂದಾಗ ನೀನು ಒಬ್ಳು ತಾಯಿನೇನೆ ಈ ರೀತಿನ ಹೆಣ್ಮಕ್ಳನ್ನ ಬೆಳೆಸೋದು ಅಲ್ಲ, ಯಾರಾದರೂ ಲೇಟಾಗಿ ಬಂದ್ಬಿಡ್ತಾರೆ ಅವ್ರನ್ನ ಮೇಲೆ ಕೆಟ್ಟದಾಗ ಏನು ಬೇಕೋ ಅನ್ಬೋದು ಅಂದಾಗ ಸಾಕು ಸುಮ್ಮನೆ ಇರಿ, ನೀವು ಕೇಳೋದನ್ನ ನನ್ನ ಮಕ್ಕಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಅದಕ್ಕೆ ಏನೇನೋ ಹೇಳಕ್ಕೆ ಬರಬೇಡಿ ಅಂದಾಗ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಕಲ್ಲು ಬಂಡೆ ಮೇಲೆ ನೀರು ಇದ್ರೆ ಎಷ್ಟು ಬೆಟರ್ ಅಂತೇಳ್ಬಿಟ್ಟು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಇಷ್ಟೇ ಮಾಡೋಕ್ಕೆ ಬರೋದು ಈ ವ್ಯಕ್ತಿಗೆ, ನನ್ನ ಬಂಗಾರಗಳು ನೀವು, ನಾನು ಮಾಡಬೇಕಾಗಿದ್ದನ್ನ ನೀವು ಪ್ರಶ್ನೆ ಮಾಡಿದ್ದೀರಾ, ಅಷ್ಟು ಚಿನ್ನಗಳು ನೀವು ಅಂತೇಳ್ಬಿಟ್ಟು ಈ 2 ಬೆದರು ಗೊಂಬೆಗಳನ್ನ ಈ ಮಂಜರಿ ಹೊಗಳ್ತಾ ಇರ್ತಾಳೆ. ಅಯ್ಯೋ ಒಂದು ನಿಮಿಷ ಇರಿ ಸಾಕ್ಷಿ, ನಾನು ಏನಾಗಿದೆ ನೋಡ್ತೀನಿ ಅಂತೇಳ್ಬಿಟ್ಟು ಕಾಲನ್ನ ಹಿಡ್ಕೊಂಡು ಅಗ್ನಿ ಕಾಲಲ್ಲಿ ಏನು ಗಾಯ ಆಗಿದೆ ಅನ್ನೋದನ್ನ ನೋಡ್ತಾ ಇರ್ತಾರೆ. ಸರ್ ಏನೂ ಆಗಿಲ್ಲ ಬಿಡಿ ಸರ್, ಸ್ವಲ್ಪ ಕಾಲು ತಿವುಚ್ತು ಅನಿಸುತ್ತೆ, ಮನೇಲಿ ಹೋಗಿ ನೋಡ್ಕೋತೀನಿ ಅಂತ ಹೇಳಿದಾಗ ರೀ ನಿಮ್ಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಒಂದು ನಿಮಿಷ ಸುಮ್ಮನೆ ಇರ್ರಿ ನೋಡ್ತೀನಿ ಅಂತೇಳ್ಬಿಟ್ಟು ಅಗ್ನಿ ಹೇಳ್ತಾರೆ. ಸರಿ ಆಯಿತು ಸರ್ ಅಂದಾಗ ಈ ಕಡೆ ಕಾಲಲ್ಲಿ ಗೆಜ್ಜೆ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಪೆಟ್ಟಾಗಿರುತ್ತೆ, ಅದನ್ನು ಸಾಕ್ಷಿ ನೋಡಿ ಸ್ವಲ್ಪ ಲೈಟಾಗಿ ಗಾಯ ಆಗಿದೆ ರೀ, ಸ್ವಲ್ಪ ನಿಧಾನಕ್ಕೆ ನಡಿಬೇಕಾಗುತ್ತೆ ಅಂದಾಗ ಪರವಾಗಿಲ್ಲ ಬಿಡಿ ಸರ್ ನಾನು ಮನೇಲಿ ಹೋಗಿ ನೋಡ್ಕೋತೀನಿ ಅಂದಾಗ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ, ಇಲ್ಲಿಂದ ತನಕ ಬಂದಿರೋದೇ ಆಗಿದೆಯಂತೆ, ಬಂದುಬಿಟ್ಟಿದ್ದೀವಲ್ಲ ಇವಾಗ ನಡಿಯೋಕ್ಕಾಗುತ್ತಾ ಇಲ್ಲ ಎತ್ಕೊಂಡು ಹೋಗ್ಲಾ ಅಂದಾಗ ಏನು ಬೇಡ ಸರ್ ಇಲ್ಲಿಂದ ಹೋಗೋಣ ನಡೀರಿ, ಫಸ್ಟ್ ಮನೆಗೆ ಟೈಮ್ ಆಗೋಯ್ತು ಅಂದಾಗ ಟೈಮ್ ಆಗಿದ್ದು ಇವಾಗ ನೆನಪಾಯ್ತು ಅಂದಾಗ ಇಲ್ಲ ಸರ್ ಮನೆಗೆ ಹೋಗಬೇಕು ನಾನು, ಟೈಮ್ ಆಗೋಯ್ತು ಅಂತೇಳ್ಬಿಟ್ಟು ಈ ಕಡೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಆಚೆ ಬರೋಕ್ಕೆ ಬರ್ತಾರೆ. ಆದರೂ ಸರ್ ನಂಗೆ ಒಂದು ಅನುಮಾನ, ಅಲ್ಲಿ ಬಿದ್ದಿದ್ದಂಥ ಬಾಳೆಹಣ್ಣು ಸಿಪ್ಪೆ ಯಾರೋ ಮನುಷ್ಯರು ತಿಂದು ಹಾಕಿದ್ದಿದ್ದಲ್ವಾ ಅಂದಾಗ ಹೌದು ನನಗೂ ಇದೇ ಅನುಮಾನ ಇತ್ತು, ಅಲ್ಲಿದ್ದಂಥ ಬಾಟಲ್ಲು ಆಮೇಲೆ ಕಾಫಿ ಕಪ್ಪು ಇವೆಲ್ಲ ನೋಡ್ತಾ ಇದ್ದರೆ ಯಾರೋ ಬೆಂಕಿ ಹಚ್ಚಿದ್ದು ಇದೆಲ್ಲನೂ ಸಹ ಅನುಮಾನಾಸ್ಪದವಾಗಿದೆ ಸರ್, ಇಲ್ಲಿ ಯಾರೋ ಮನುಷ್ಯರೇ ಇರೋದು, ಬೇಕು ಅಂತಲೇ ಎದುರಿಸ್ತಾ ಇರೋದು ಅಂತೇಳ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಹೌದು ನಾನು ಒಬ್ಸರ್ವ್ ಮಾಡಿದೆ ಸಾಕ್ಷಿ, ಯಾರೋ ಬೇಕು ಅಂತಲೇ ಬೆಂಕಿ ಹಚ್ಚಿದ್ದು, ಇದೆಲ್ಲ ಬೇಕು ಅಂತಲೇ ಮಾಡ್ತಾ ಇರೋದು, ಇಲ್ಲಿ ಯಾರೋ ಮನುಷ್ಯರಿದ್ದಾರೆ ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಮೇಲೆ ಅಲ್ಲಿ ನೋಡಿದಂಥ ವಸ್ತುಗಳು ಸಾಕ್ಷಿ ತುಂಬ ಅಬ್ಸರ್ವ್ ಮಾಡಿ ನೋಡಿರ್ತಾಳೆ, ಬೇಕು ಅಂತ ಬಾಳೆಹಣ್ಣು ಸಿಪ್ಪೆ ಹಾಕಿದ್ದು ಬಾಟಲು ಅವೆಲ್ಲನೂ ಸಹ ಇಲ್ಲ, ಇಲ್ಲೇನೋ ರಹಸ್ಯ ಇದೆ, ಯಾರೋ ಬೇಕು ಅಂತ ಮನುಷ್ಯರೇ ಮಾಡ್ತಾ ಇರೋದು, ಇದನ್ನು ಕಂಡುಹಿಡಿಯಲೇಬೇಕು ಅಂದಾಗ ಇಬ್ಬರು ಸಹ ಆಚೆ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ. ಸರ್ ನಾವಿಷ್ಟು ದೂರ ಬಂದಿದ್ದೀವಿ, ಇಷ್ಟೆಲ್ಲನೂ ನೋಡಿದ್ದೀವಿ, ಕಂಡುಹಿಡಿದೇ ಹೋದರೆ ಏನು ಸಿಗುತ್ತೆ ಸರ್ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೂ ನಮ್ಗೆ ರಾಜು ಇನ್ನೂ ಸಾಕ್ಷಿ ಬರಲಿಲ್ವಲ್ಲ ಅಂತ ಆಚೆ ಓಡಾಡ್ತಾ ಇರ್ತಾನೆ. ಆ ಕಡೆ ಭೂಮಿ ಬಂದು ಏನು ರಾಜು ಅವರೇ ಊಟ ಆಯಿತಾ ಅಂದಾಗ ಆಯಿತು ಭೂಮಿ ನಿಂದ ಆಯಿತಾ ಅಂದಾಗ ಆಯಿತು, ಏನು ಅಕ್ಕನಿಗೋಸ್ಕರ ವೆಯ್ಟಿಂಗ್ ಅಂದಾಗ ಆ ಥರ ಎಲ್ಲ ಏನಿಲ್ಲ ಅಂದಾಗ ನಂಗೆ ಗೊತ್ತು ಅಕ್ಕ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾಳೆ, ನೀವು ಹೋಗಿ ಮಲಗ್ಬೋದು ಅಂದಾಗ ನಾನಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಓಡಾಡ್ತೀನಿ ಅಂದಾಗ ನೋಡಿ ನೀವೇನೇ ಮಾಡಿದ್ರು ಅಕ್ಕ ಅಷ್ಟು ಸುಲಭವಾಗಿ ನಿಮ್ಮನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಭೂಮಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದರೂ ರಾಜು ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ಇವರಿಬ್ಬರು ಇನ್ನೇನು ಗೇಟ್ ಹತ್ರದಿಂದ ನಿಂತಿದ್ದವರು ನಾವು ಯಾಕೆ ಇಲ್ಲಿಂದ ಹೋಗಬೇಕು, ಅಲ್ಲಿ ಏನಿದೆ ಅಂತ ಕಂಡುಹಿಡಿಬೇಕು ಬನ್ನಿ ಸರ್ ಅಂತೇಳ್ಬಿಟ್ಟು ಇಬ್ಬರು ಒಳಗಡೆ ಮತ್ತೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಅಂಬಾಸಿಡರ್ ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಆ ಕಾರಲ್ಲಿ ಯಾರೋ ಬಂದಿರ್ತಾರೆ ಅಂತ ನೋಡೋಷ್ಟರಲ್ಲಿ ಬೇರೆ ಯಾರೂ ಅಲ್ಲ, ಅದು ಆ ಮಲ್ಲಿಕಾನೇ ಬಂದಿರ್ತಾಳೆ. ಅಂದರೆ ಇವಾಗ ಅಗ್ನಿ ಚಿಕ್ಕಮ್ಮ ಅಂತ ಇದ್ದಾಳಲ್ಲ ಅವಳೇ ಇದರಲ್ಲಿ ವಿಲನ್ ಆಗಿರ್ತಾಳೆ. ಅವರಿಬ್ಬರು ನೋಡಿ ನೀವೇನಕ್ಕೆ ಈ ಭಾಗಮಂಡಲಕ್ಕೆ ಬಂದಿದ್ದೀರಾ, ಎಷ್ಟು ಹೇಳ್ಬೇಕು ನಿಮಗೆ, ಅಗ್ನಿ ನಿನಗೆ ಬುದ್ಧಿ ಇಲ್ವಾ, ಈ ಹುಡುಗಿ ದಡ್ಡಿ ಆದರೆ ನಿನಗೆ ಬುದ್ಧಿ ಇಲ್ವಾ, ಬನ್ನಿ ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಕೊನೆಗೆ ಅಲ್ಲಿ ಬೆಂಕಿ ಹಚ್ಚಿದ್ದು ಆ ಜಾಗದಲ್ಲಿ ಇದ್ದಂಥ ವಿಲನ್ ಇವನಿಗೆ ಮಲ್ಲಿಕಾ ಹೇಳ್ತಾ ಇರ್ತಾಳೆ ಇನ್ಯಾವುದೇ ಕಾರಣಕ್ಕೂ ಅವ್ರು ಈ ಕಡೆ ಬರಲ್ಲ ಅಂತ. ಮೇಡಮ್ ಹೆಂಗೆ ಹೇಳ್ತೀರಾ ಬರಲ್ಲ ಅವರು ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ಬಂದ್ಬಿಟ್ರೆ ಅಂದಾಗ ಆ ಸಾಕ್ಷಿನ ನಂಬೋಕ್ಕಾಗಲ್ಲ, ಅವಳು ಬಂದರೂ ಬರ್ಬೋದು ಆದರೆ ಬರದೇ ಇರೋ ಥರ ನಾವು ನೋಡ್ಕೋಬೇಕು, ಈ ಜಾಗ ನನಗೆ ಮಾತ್ರ ಸೇರಬೇಕು ಅಂತ ಈ ಮಲ್ಲಿಕಾ ಮಾತಾಡ್ತಿರ್ತಾಳೆ. ಮಲ್ಲಿಕಾ ಈ ಕಡೆ ಅರವಿಂದ್ ಮೊದಲನೇ ಹೆಂಡತಿನ ಸಾಯಿಸಿರ್ತಾಳೆ, ಹಂಗಾಗಿ ಈ ಜಾಗನ ಗುಪ್ತವಾಗಿ ಇಟ್ಟಿರ್ತಾಳೆ. ನೋಡೋಣ ಈ ಜಾಗದಲ್ಲಿ ಇನ್ನೂ ಏನೇನೆಲ್ಲ ಕತೆ ತೆರ್ಕೊಳ್ಳುತ್ತೆ, ಇಲ್ಲಿ ದೆವ್ವನ ಇಲ್ಲ ಮನುಷ್ಯರೇ ಮಾಡ್ತಿರೋದು ಅಂತ ಗೊತ್ತಾಗಿದೆ ಆಲ್ರೆಡಿ ನಿಮ್ಗೆ ಮನುಷ್ಯರೇ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆದರೆ ಸಾಕ್ಷಿ ಮತ್ತು ಅಗ್ನಿ ಪ್ರೀತಿಲಿ ಬಿದ್ದಿರೋದಂತೂ ನಿಜ, ಅವರಿಬ್ಬರು ಹತ್ರ ಆಗ್ತಿರೋದಂತೂ ನಿಜ. ನಿಮ್ಗೇನು ಅನಿಸುತ್ತೆ, ಈ ಒಂದು ಜೋಡಿ ತುಂಬ ಚೆನ್ನಾಗಿ ಪರದೆ ಮೇಲೆ ಬರ್ತಾರೆ ಅಂತ ಅನಿಸುತ್ತಾ? ಇಷ್ಟ ಆದರೆ ಜೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.